ಅಂಕಲಿ ಪೊಲೀಸರಿಂದ ತಾಯಿ ಮಗನಿಗೆ ಮಾರಣಾಂತಿಕ ಥಳಿತ. ಹೆಲ್ಮೆಟ್ ಧರಿಸಿಲ್ಲ ಎಂಬ ಕಾರಣಕ್ಕೆ ಪೊಲೀಸರ ದೌರ್ಜನ್ಯ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಹೆಲ್ಮೆಟ್ ಧರಿಸದೆ ಬೈಕ್ ಸವಾರನ ಕಿತ್ತ ಕಾರಣಕ್ಕೆ ತಾಯಿ ಮತ್ತು ಮಗನಿಗೆ ಪೊಲೀಸರಿಂದ ದೌರ್ಜನ್ಯ ನಡೆದಿರುವ ಗಂಭೀರ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಘಟನೆಯಿಂದ ಪೊಲೀಸ್ ವ್ಯವಸ್ಥೆಯ ಮಾನವೀಯತೆ, ಶಿಸ್ತಿನ ಕುರಿತು ಸಾರ್ವಜನಿಕರಲ್ಲಿ ಆಕ್ರೋಶದ ಸುರಿಮಳೆ ಉಂಟಾಗಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಿಂದ ಚಿಕ್ಕೋಡಿಗೆ ಬರುತ್ತಿದ್ದ ಹೃಷಿಕೇಶ್ ಲಿಂಬಿಗಿಡದ ಮತ್ತು ಅವರ ತಾಯಿ ಸುಶೀಲಾ ವಾಹನದಲ್ಲಿ ಪ್ರಯಾಣಿಸುತ್ತಿದ್ರು. ಅಂಕಲಿ ಗ್ರಾಮದ ಹತ್ತಿರದ ರಸ್ತೆಯಲ್ಲಿ ವಾಹನ ತಡೆ ಹಿಡಿದ ಪೊಲೀಸರು ಹೃಷಿಕೇಶ್ ಹೆಲ್ಮೆಟ್ ಹಾಕಿಲ್ಲ ಎಂಬ ಕಾರಣಕ್ಕೆ ರಸ್ತೆಯ ಮಧ್ಯೆ ನಿಲ್ಲಿಸಿ ಮನಬಂದಂತೆ ಥಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ತಮ್ಮ ಮಗನನ್ನ ರಕ್ಷಿಸಲು ಮುಂದಾದ ತಾಯಿ ಸುಶೀಲಾರ ಮೇಲೂ ಪೊಲೀಸ್ ಸಿಬ್ಬಂದಿಗೆ ಲಾಠಿ ಪ್ರಹಾರ ನಡೆಸಿದ್ದು, ರಸ್ತೆಯ ಮೇಲೆಯೇ ಎಳೆದಾಡಿ ಬೂಟಿನಿಂದ ಒದ್ದಿದ್ದಾರೆ ಎಂದು ಹೇಳಲಾಗಿದೆ. ಇಲ್ಲ ಅದು ನೀವು ಬೈಕ್ ಹಾಕಿದ್ದೆ ನಮಗೆ ಮೊದಲು ಬೈಕ್ ಹಾಕಿದ್ದೆ ಗಾಡಿ ಟಿ ಶರ್ಟ್ ಹಾಕಿ ದವಾಖಾನೆ ತೊಗೊಂಬಂದಿಲ್ಲ ಇಲ್ಲ ಬರಂಗಿಲ್ಲ ಸರ್ ಬರಂಗಿಲ್ಲ ಸರ್ ಕರ್ನಾಟಕ ಬರ್ತೀವಿ ನಾವು ಸರ್ ಏನೈತ್ರಿ ಯಾಕೆ ನೀವೇ ತಪ್ಪ ನಿಮ್ ಕೆಲಸ ನೀವು ಮಾಡ್ರಿ ಸರ್ ಕೆಲಸ ನೀವು ಮಾಡ್ರಿ ಉದಾಹರಣೆ ಯಾಕೆ ಸಂಬಂಧ ಹೋದ್ರೆ ದವಾಖಾನೆಗೆ ನೀವು ಇರ್ತಾರಲ್ಲೇ ಮತ್ತೆ ಈಗ ಕೊಡ್ಬೇಕು ನಾವು ಮಾಡ್ತೀವಿ ನಮ್ಗೆ मैं सांगली से आया, सांगली से मैं आया उधर अंकली में मेरे को ट्रैफिक वाले ने वो किया इधर रुका गया मेरे को। उधर मेरे को बोला लाइसेंस नहीं, क्या मैंने लाइसेंस दिया चुपचाप से। मैंने ऐसा भी नहीं किया कि गाड़ी भगा के गया। उधर मैं रुका 2 मिनट में रुका, उधर से मैं लाइसेंस भी देखा। मेरे को क्या बोला हेलमेट है क्या, मैंने बोला हेलमेट में गड़बड़ में छोड़ कर आया घर में। फिर से फाइन नहीं मारा 500 रुपये का। मैंने क्या बोला मेरे पास 500 रुपये नहीं है, 200 रुपये है ले लो। नहीं मेरे को 500 रुपये ही चाहिए, उतना दो नहीं तो गाड़ी अंदर लगाओ, ऐसा बोला। ठीक है, उसने फिर से साहब को बुलाया। साहब ने बोला, साहब भी मैं वो बातचीत किया, साहब मेरे पास 200 रुपये उतना लो, मैं जाता हूँ, हमारा पेशेंट है हॉस्पिटल में, इतना बोला मैंने। उधर से मेरे को अंदर लिया, ऐसा कॉलर को पकड़ के शर्ट बेल्ट सब फाड़ा है मेरा। उधर से अंदर लेके उधर मेरे को काटी ने भी मारा सब आदमी ने। फिर से मेरे को बाहर छोड़ा, मेरा मोबाइल दे के सब। और फिर आया और एक आदमी पुलिस था, उसने मेरे को काटी ने मार कर सड़क पर 1 किलोमीटर पर मेरे को मार के ले आए, इसको और इसको मेरे को दोनों। हाँ माँ को। उधर मैंने वीडियो कर रहा था मोबाइल का, मैं वीडियो करके देख के सब पुलिस मेरे पास पीछे में भाग रहा था, सब भाग रहा था। फिर से भी मोबाइल नहीं दिया के बाद मेरे को नीचे पाड़ा, सब ने नीचे पाड़ा और सब लगा। लोग थे मार 500 तो था, 5-6 लोग मार रहे थे। हाँ, और बहुत लकड़ी से पीछे लकड़ी से मारा है। उधर मेरे को मेडिकल के लेके बाद भी आकर उधर एक रूम था पुलिस स्टेशन के पास, सब होने के बाद पुलिस स्टेशन में उधर मेरे को ऐसा नीचे जो है क्या, उधर मेरे को इधर नीचे 10 काटियाँ मारा है उसने। 10 नाम पता नहीं, वो अभी इधर चाहिए मेरे को। उसने मारा, फिर से मेरे को वो फाइबर का काटी रहता है ना, उसी से मेरे को हाथ पर भी मारा है उसने। फिर से एक आदमी ने तो मेरे को पैसा कितना था आपके पास? मेरे पास पॉकेट में पैसा वो मम्मी के पास 10,000 रुपये था, वो भी हॉस्पिटल में भरने के लिए जा रहा था हम, इसलिए वो भी गए। पर्स बघा फाडलं सगळं, तिने वडावडी करून
ಮಹಿಳೆ ಎನ್ನುವುದನ್ನು ಲೆಕ್ಕಿಸದೆ ಸಾರ್ವಜನಿಕ ಸ್ಥಳದಲ್ಲಿಯೇ ಈ ರೀತಿಯ ಕ್ರೂರ ವರ್ತನೆ ತೀವ್ರ ಪ್ರಶ್ನೆಗಳಿಗೆ ಕಾರಣವಾಗಿದೆ. ಹಲ್ಲೆಯಿಂದ ಯುವಕನ ಮೈಮೇಲೆ ಬಟ್ಟೆ ಹರಿದಿದ್ದು ಆತ ಭಯದಿಂದ ಬಿಪಿ ಏರಿಕೆಯಿಂದ ನೆಲಕ್ಕುರುಳಿದ ನಂತರ ಪೊಲೀಸರೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಬಳಿಕ ಹೊಸ ಟಿ ಶರ್ಟ್ ನೀಡಿ ಚಿಕಿತ್ಸೆಗೊಳಪಡಿಸಲಾಗಿದೆ. ವಿಷಯ ತಿಳಿದ ತಂದೆಯು ಅಸ್ವಸ್ಥನಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಬೆಳವಣಿಗೆಗೆ ಸಂಬಂಧಿಸಿದಂತೆ ಸ್ಥಳೀಯರಲ್ಲಿ ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಆಕ್ರೋಶಗೊಂಡ ಸಾರ್ವಜನಿಕರು ನ್ಯಾಯಕ್ಕಾಗಿ ಧ್ವನಿ ಎತ್ತಿದ್ದಾರೆ. ಮೇಲಾಧಿಕಾರಿಗಳ ಆದೇಶವನ್ನೇ ಗಾಳಿಗೆ ತೂರಿ ಕಾರ್ಯನಿರ್ವಹಿಸುತ್ತಿರುವ ಅಂಕಲಿ ಪೊಲೀಸರ ನಡೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಈಡಾಗಿದೆ. ನಾವು सांगलींದ ಬರಾತಿದ್ವಿ ರೀ. सांगलीಂದ ಬರಾತಿದ್ವಿ. ಅವ್ರು ಏನಾರ ಗಾಡಿ ನಿಲ್ಲಿಸಿ ಕಡೆ ದಂಡೆ ತಗೋರಂದ್ರೆ ಇವ್ರು ದಂಡೆ ತಗೊಂಡು ನಾವು ಇಬ್ಬರು ಮಂದಿ ರವಿ ಅವ್ರು ಹಿಡ್ದಾರಪ್ಪ. ಅವ್ರ ರೊಕ್ಕ ಬೇಡತ್ತಾರ ಕೊಟ್ರೆ ಕೂಡಪ್ಪ ಅನ್ಯ ಬಿಡ ಅನ್ಯ ಹೋಗುನು ನಮ್ಗೆ ಇಲ್ದ್ರಕ್ಕೆ ನಡ್ದೈತೆ ಅವ್ರಿಗೆ ಕೂಡ ಅನ್ಯ. ಇವೇನ ನಮ್ಮೊಮ್ಮೆ 300 ರೂಪಾಯಿ ಕೊಡ್ತಾರೆ. ಪೆಟ್ರೋಲ್ಗೆಲ್ಲ ಬೇಕು ಮತ್ತು ನಮ್ಗೆ ಹೂ ಮುಂದೆ ಮತ್ತೆ ಏನು ಹೆಚ್ಚ ಕಡಿಮೆ 500 ರೂಪಾಯಿ ಕೊಟ್ಟೆ ಏನು ಮಾಡೋದು. 300 ರೂಪಾಯಿ ತಗೋರಿ ನಮ್ಮನ್ನು ಬಿಡ್ರಿ ಅಂದೆವು. ಮತ್ತು ಹೆಲ್ಮೆಟ್ ಹಾಕುಂದಿಲ್ಲ, ಇದು ಹಾಕುಂದಿಲ್ಲ. ಹಾದ್ರಿಗಿತ್ತಿ ಮಗನ ಹಡಸುನ ಮಗನ ನಾನು ನಿಮ್ಗೆ ಸಿಟ್ಟು ಬರ್ನಿ ನನ್ನ ಮವ ಯಾಕೆ ಬೇಯ್ತೀರಿ ನೀವು ಎಲ್ಲ ಬಿಟ್ಟ ಹಿಂಗೆ ಅಂದವು. ಹಿಂಗೆ ನನ್ನ ಮತ್ತೆ ಕಟ್ಗಿಲಿ ಬಡ್ಕೋತ ಅವ್ರು ಒಳಗೆ ತೊಗೊಂಡು ಹೋದ್ರು. ಒಳಗೆ ತೊಗೊಂಡು ಹೋಗೋಣ ನೀವು ಬಿಡಾಕ್ರಿ ಬಿಡ್ರಿ ನಿಮ್ಮ ಕಾಲು ಬೀಳ್ತಾನೆ ಬಿಡ್ರಿ ಒಂದು ಇಬ್ಬರು ಮಂದಿ ನಮ್ಮ ಕಡೆ ತಪ್ಪಾದ್ರೆ ಆಗಿತ್ತು ಅಂದು ನಾವು ಅಂದ್ರೆ ಬಿಡವಾರ ಅವ್ರು ನಾನು ನೀವು ಹೊರಗೆ ಹೋಗ್ರಿ ಇವ್ರಿಗೆ ನಮ್ಮ ತಮ್ಮಗಳು ಫೋನ್ ಹಚ್ಚತ್ತೀನಿ ರೀ. ಅವ್ರು ಫೋನ್ ಹಚ್ಚಿದ್ದು ನಮ್ಮನ್ನು ಬಂದು ನೀವು ತೊಗೊಂಡು ಹೋಗ್ರಿ. ನಾನು ಅಲ್ಲಿಂದ್ರೆ ಕಟ್ಗಿಲಿ ಬಡ್ಕೋತ ಸ್ಟ್ಯಾಂಡ್ ಇತ್ರ ತಕ ಹೋದಾರ ಅವ್ರು ತೊಗೊಂಡು ನಮ್ಮನ್ನು. ಅಲ್ಲಿ ಉಳ್ಸ್ಯಾಡಿ ಇವ್ನ ಬಡ್ಡಾಗ ಅವ್ನು ಒಬ್ಬ ಕೂತದ್ ಮಟ್ಟೆ ಇದ್ದ ಅವ್ನು ಜಾಡ ಅವ್ನು ಕೂತ ಇವ್ನ ಮ್ಯಾಲ ಅಂತ ಬಿಡಾಕೋಪ ಎಲ್ಲರಿಗೂ ನೋಡ್ಕೋತ ಕೂತಾರಿ. ಬಿಡಿಸ್ಕೋರಿ ನನ್ನ ಮ್ಯಾಲ ಹೋಗೋಣ ನನಗೊಂದಿಲ್ಲಿ ಪೆಟ್ಟು ಕೂತೈತಿ. ಅದು ಅವ್ರು ದುಸ್ರದಾರು ಇದ್ರ ಪೊಲೀಸರೇ ಇದ್ರು ಅವರು ಭೀ. ಅವ್ನು ಕೊಡೋದು ಹೋಗಿ ನಾನು ಕೂತೈತ್ರಿ ಅದು ಒಂದು ಪೆಟ್ಟು. ಮತ್ತು ಉಳ್ಸ್ಯಾಡ್ದಾರ ನನ್ನ ಸೀರೆ ಪಿನ್ನ ಎಲ್ಲ ಸೀರೆಲ್ಲ ತಳೆ ಹೋಗಿತ್ರಿ ಹಿಂಗೆಲ್ಲ ಪಾಕದು. ಮತ್ತು ಬೇರೆದವು ಯಾವ ಬಂದು ಅಂತ ಅವ್ರು ನಿಮ್ಮ ಸೀರೆ ನಟಕ್ಕೆ ಮಾಡ್ಕೋರಿ ಯಾಕೆ ಅವ್ರ ಸೀರೆ ನನಗೆ ನಟ ಮಾಡಿದಾರೆ ಎಲ್ಲ. ಸುಶೀಲಾ ಗಜಾನಂದ್ ನಿಮ್ಗೆಡೆ. ಈಗ ಇವ್ರು ರೋಡ್ ಮೇಲೆ ಸರ್ ಎಳ್ಕೊಂಡು ಹೋಗಿ ಪೊಲೀಸ್ ಮಾಡ್ತಾರೆ. सर तुझा साईडला मला खाली असं झोपवलेलं आणि मला इथं सगळं मला 10 मिनिटं मारलं. त्या यांना तू